ಮೇನ್ ಹೆಲ್ತ್ ಪ್ರಾಬ್ಲಮ್ ಇಂದನೇ ನಾನು ಬಂದಿದ್ದು. ಬಟ್ ಇಲ್ಲಿ ಬಂದಮೇಲೆ ನನಗೆ ಎಲ್ಲ ರೀತಿಯೂ ಒಳ್ಳೆಯದಾಗಿದೆ, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಸರ್. ಇವಾಗ ಏನಿಲ್ಲ. ನೀರು ಹಾಕಿಸ್ಕೊಳ್ಳೋದ್ರಿಂದ ನಿಮಗೆ ಏನಾದ್ರು ಕಷ್ಟ ನಷ್ಟ ಏನಾರು ಇದ್ದರೆ ಕಳೆಯುತ್ತೆ ಅದು. ಮತ್ತು ಸಾಲ ಬಾಧೆ, ಆರೋಗ್ಯ ಬಾಧೆ ಏನಾರು ಇದ್ದರೆ ಅದು ಕಳೆಯುತ್ತೆ. 2 ಸರಿಯಿಂದ ಬರ್ತಾ ಇದ್ದೀವಿ, ನಮಗೂ ಒಳ್ಳೇದಾಗಿದೆ ಸರ್. ನಾವು ನಂಬಿ ಬರ್ತಾ ಇದ್ದೀವಿ, ಒಳ್ಳೇದಾಗಿದೆ, ತುಂಬ ಒಳ್ಳೇದಾಗಿದೆ. ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಜಾಸ್ತಿ ಮಾಡಿದ್ದೆಲ್ಲ ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅಂತ ನಮ್ಮ ಅಮ್ಮನ ಫ್ರೆಂಡ್ ಹೇಳಿದ್ರು. ಹಾಗಾಗಿ ನಾವು ಇಲ್ಲಿ ಬಂದು ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ. ಹಣಕಾಸು ತೊಂದರೆ ಇತ್ತು, ಒಂದು ಸ್ವಲ್ಪ ಸಾಲ ಬಾಧೆನೂ ಇತ್ತು, ಅವೆಲ್ಲ ಕಳೆದಿದ್ದಾವೆ ಇಲ್ಲಿ ಬಂದ ಮೇಲೆ. ಅದರಿಂದ ನಮಗೂ ನಂಬಿಕೆ ಬಂದಿದೆ, ಅದರಿಂದ ಬರ್ತಾ ಇತ್ತು. ಇಲ್ಲಿ ಡ್ರಿಂಕ್ಸ್ ಮಾಡೋರು ಬಂದರೆ ಬಸವಣ್ಣನ ಹುಡುಗ ಸ್ವಾಮೀಜಿ ಕಡೆಯಿಂದ ದಾರಿ ತೋರಿಸ್ತಾರೆ. ಅಮ್ಮನವರು ಆಶೀರ್ವಾದ ಹಂಗಿದೆ. ಈ ಸ್ಥಾನದಲ್ಲಿ ಒಳ್ಳೆ ಇದಾಗಿ ನಿಂತಿದ್ದಾಳಮ್ಮ, ತುಂಬ ಒಳ್ಳೇದಾಗುತ್ತೆ ಇಲ್ಲಿ ಬಂದು ಏನೋ ಯಾವುದೇ ಇದು ಮಾಡಿದ್ರು. ಅದು ತಾಯಿನ ಸ್ನಾನ ಮಾಡಿಸಿರ್ತಾರೆ, ಅದನ್ನ ನಮಗೆ ಹಾಕ್ತಾ ಇದ್ದಾರೆ. ಅದು ಒಳ್ಳೇದಾಗುತ್ತೆ. ಮಂಡಿ ನೋವು, ಮೈ ಅಲರ್ಜಿ ಏನೇ ಇದ್ರೂ ಹೋಗುತ್ತೆ ಸರ್. ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಿ. ಅಂದರೆ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲಂತೂ ಇನ್ನೂ ಖುಷಿಯಾಗಿದ್ದೀನಿ. ನಾನು 1 ವರ್ಷದಿಂದ ಬರ್ತಾಯಿದ್ದೀನಿ ಇಲ್ಲಿಗೆ ಬಂದಮೇಲೆ ನಂಗೆ ಎಲ್ಲ ಥರದ್ದು ಒಳ್ಳೆಯದಾಗಿದೆ. ನಂಗೆ ಮೇಯ್ನು ಆರೋಗ್ಯ ಸಮಸ್ಯೆ ಇತ್ತು. ಬಸಪ್ಪನ 4 ಸಲ ದಾಟಿಸಿದ್ರು. ಅದು ದಾಟಿಸಿದ್ಮೇಲಂತೂ ನನಗೆ ತುಂಬಾ ಮಿರಾಕಲ್ ಅನ್ಬೇಕು ಸರ್. ನಾನು ಎಲ್ಲ ಹಾಸ್ಪಿಟಲ್ಗೆ ಎಲ್ಲದಕ್ಕೂ ತೋರಿಸಿದ್ವಿ, ಎಲ್ಲೂ ಏನೂ ಇಲ್ಲ ಅಂತಲೇ ಬರ್ತಿತ್ತು. ರಿಪೋರ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಲೇ ಬರ್ತಾಯಿತ್ತು. ಆಮೇಲೆ ನಾನು ಇಲ್ಲಿ ದೇವಸ್ಥಾನಕ್ಕೆ ಯೂಟ್ಯೂಬ್ ನೋಡ್ಕೊಂಡು ಬಂದೆ. ಆಮೇಲೆ ಇಲ್ಲಿ ಬಂದಮೇಲೆ ನನಗೆ ಎಲ್ಲ ರೀತಿಯೂ ಒಳ್ಳೆಯದಾಗಿದೆ ಸರ್. ಮಿರಾಕಲ್ ಅಂತ ಹೇಳಿದ್ರೆ ಏನಂದರೆ, ಬಸಪ್ಪನ ನನಗೆ ದಾಟಿಸಿದ್ಮೇಲೆ ಏನು ಅಂತಲೇ ಗೊತ್ತಿಲ್ಲ, ಅದು ಹೆಂಗೆ ಅಂತಲೇ ನನಗೇನು ಕಾಯಿಲೆ ಇದೆ ಅಂತಲೇ ಯಾರೂ ಹೇಳೋಕ್ಕಾಗ್ತಿರ್ಲಿಲ್ಲ ಡಾಕ್ಟ್ರುಗಳು ಸರ್. ತುಂಬ ಸುಸ್ತು, ಸಿಕ್ಕಾಬಟ್ಟೆ ಸುಸ್ತಾಗ್ತಾಯಿತ್ತು. ಆಮೇಲೆ ಮೈಕೈ ನೋವು ತುಂಬ, ಆ ಥರ ಪ್ರಾಬ್ಲಮ್ ಇತ್ತು. ಈಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಓ ಸರ್ ಸರ್ ನಾನು 1 ವರ್ಷದಿಂದ ಬರ್ತಾಯಿದ್ದೀನಿ ಸರ್. 1 ವರ್ಷದಿಂದ ಬರ್ತಾಯಿದ್ದೀನಿ. ಇದನ್ನು ಹಾಕಿಸ್ಕೊಳ್ಳೋದ್ರಿಂದ ಸ್ಕಿನ್ ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಆಗುತ್ತೆ ಒಂದು. ಆಮೇಲೆ ಎಲ್ಲ ರೀತಿಯೂ ಒಳ್ಳೆಯದಾಗುತ್ತೆ ಸರ್. ಮೇಯ್ನ್ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದನೇ ಬಂದಿದ್ದು ನಾನು. ಬಂದಿದ್ದು. ಬಟ್ ಇಲ್ಲಿ ಬಂದಮೇಲೆ ನನಗೆ ಎಲ್ಲ ರೀತಿಯೂ ಒಳ್ಳೆಯದಾಗಿದೆ, ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಸರ್. ಇವಾಗ ಏನಿಲ್ಲ. ನನಗೆ ಇಲ್ಲಿಂದ ಅಲ್ಲಿವರೆಗೆ ನಡೆದ್ರೆ ಸುಸ್ತಾಗ್ತಾಯಿತ್ತು. ಆ ಸಂಕಟನ ನನಗೆ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಏನು ಆಗ್ತಾಯಿದೆ ಏನು ಅಂತ. ಬಟ್ ಇಲ್ಲಿ ಬಂದಮೇಲಂತೂ ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗಿತ್ತು, ಹಾಗಾಗಿ ಅದು ಮಾರ್ಕ್ಸು ಆಮೇಲೆ ಮತ್ತೆ ಈ ಥರ ಆಗಲ್ಲ ಅಂತ ಹೇಳಿದ್ರು ಇಲ್ಲಿಗೆ ಬಂದರೆ. ಆಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಜಾಸ್ತಿ ಮಾಡಿದ್ದೆಲ್ಲ ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅಂತ ನಮ್ಮ ಅಮ್ಮನ ಫ್ರೆಂಡ್ ಹೇಳಿದ್ರು. ಹಾಗಾಗಿ ನಾವು ಇಲ್ಲಿ ಬಂದು ಪೂಜೆ ಮಾಡಿಸೋಣ ಅಂತ ಬಂದಿದ್ದೀವಿ. ಹೌದು, ನಂಬಬೇಕಾಗತ್ತೆ. ಈಗೆಲ್ಲ ಅಂದರೆ ನಾವು ಜನ ಬೆಳೀತಿದ್ದಾರೆ ಅಂತ ಹೇಳಿದ್ರೆ ತುಳಿಯೋರು ತುಂಬ ಜನ ಇರ್ತಾರೆ. ಹಾಗಾಗಿ ನಾವು ದೈವ ನಂಬಲೇಬೇಕು. ಸೊ ಹಾಗಾಗಿ ನಾವು ಇಲ್ಲಿ ಬಂದು ಪೂಜೆ ಮಾಡಿಸಿ ಪರಿಹಾರ ತಗೊಳ್ಳೋಣ ಅಂತ ಬಂದಿದ್ದೀವಿ. ಹಾಗೆ ಭಕ್ತಾದಿಗಳು ನೋಡಿದ್ರೆ ಗೊತ್ತಾಗ್ಬೋದು, ತುಂಬ ಜನ. ನಾವು ಪಾಪು ಬೇರೆ ಇದೆ, 6 ಗಂಟೆಗೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. 1-1.5 ಗಂಟೆ ಟೈಮ್ ಕಾದು ಈಗ ಸ್ನಾನ ಮಾಡ್ಕೊಂಡು ನೆಕ್ಸ್ಟು ಕವಡೆ ಶಾಸ್ತ್ರ ಮತ್ತು ನೆಕ್ಸ್ಟ್ ಇನ್ನೇನು ಬಸಪ್ಪಂದು ಅದೆಲ್ಲ ಮಾಡ್ಕೊಂಡು ಹೋಗಬೇಕು. ಸಿಗುತ್ತೆ ಅಂತ ಹೇಳ್ತಾರೆ. ಮಾಟ ಮದ್ದು ಹಾಗೆ ಹೌದು, ಎಲ್ಲ ಥರದ್ದು ರೀತಿ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾವು ನಮ್ಮ ಅಮ್ಮನ ಫ್ರೆಂಡ್ ಕೂಡ ಬಂದು ಇಲ್ಲಿ ಅವ್ರಿಗೆ ರಿಸಲ್ಟ್ ಬಂದಿರೋದ್ರಿಂದ ನಾವು ಇಲ್ಲಿ ಬಂದು ಇವತ್ತು ಪೂಜೆ ಮಾಡಿಸ್ತಾ ಇದ್ದೀವಿ. ಅವರ ಮಗನಿಗೂ ಹಿಂಗೆ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಮಾಡಿದ್ರು, ಅವ್ರಿಗೆ ಪರಿಹಾರ ಆಯಿತು. ಹಾಗಾಗಿ ನಾವು ಬಂದು ಇಲ್ಲಿ ಇದು ತಡೆಯೆಲ್ಲ ಒಡ್ಸೋಣ ಅಂತ ಬಂದ್ವಿ. ಹಾಗೆ ಇದು ತೀರ್ಥ ಸ್ನಾನ ತುಂಬ ಒಳ್ಳೆಯದು ಅಂತ ಹೇಳಿದಕ್ಕೆ ಮನೆಯವರೆಲ್ಲ ತೀರ್ಥ ಸ್ನಾನ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮ್ಮದವ್ರು ನಮ್ಮ ಯಾವತ್ತೂ ಕೈ ಬಿಟ್ಟಿಲ್ಲ. ತುಂಬ ನಮಗೇನು ನಂಬಿಕೆ ಇದೆ, ಆ ನಂಬಿಕೆನ ತಾಯಿ ಉಳಿಸ್ತಾಳೆ. ನಮಗೆ ನಂಬಿಕೆ ಮುಖ್ಯ. ಅದರಲ್ಲೂ ಸ್ವಾಮೀಜಿಗಳು ಇಷ್ಟು ಇದನ್ನೆಲ್ಲ ಮಾಡ್ತಿರೋದು ತುಂಬ ಇದು ಅಮ್ಮನವರ ಶಕ್ತಿನವ್ರಿಗೆ ಕೊಟ್ಟವ್ರೆ. ಬಸವಣ್ಣ ಇದೆಯಲ್ಲ, ನೀವು ಯಾರೇ ಡ್ರಿಂಕ್ಸ್ ಮಾಡಿ ಏನೇ ಇದು ಮಾಡೋರು ಇದ್ರು ನಾನು ಡ್ರಿಂಕ್ಸ್ ಮಾಡ್ತಿದ್ದೆ ನಾನು. ಅದಾದಮೇಲೂ ಮಾಡಿದೆ. ಅದು ಅಮ್ಮ ದಾರಿ ತೋರಿಸಿ ಬಿಡಿಸುತ್ತೆ. ನೀವು 100-1000 ಜನ ಇರಲಿ, ಯಾವುದೇ ಕಾರಣಕ್ಕೂ ಹುಡುಕೊಂಡೋಗಿ ಅವ್ರನ್ನ ಶಿಕ್ಷೆ ಕೊಡುತ್ತೆ. ಇಲ್ಲಿ ಡ್ರಿಂಕ್ಸ್ ಮಾಡೋರು ಬಂದರೆ ಬಸವಣ್ಣನ ಹುಡುಗ ಸ್ವಾಮೀಜಿ ಕಡೆಯಿಂದ ದಾರಿ ತೋರಿಸುತ್ತೆ. ಅಮ್ಮನವರು ಆಶೀರ್ವಾದ ಹಂಗಿದೆ. ಈ ಸ್ಥಾನದಲ್ಲಿ ಒಳ್ಳೆ ಇದಾಗಿ ನಿಂತಿದ್ದಾಳಮ್ಮ, ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಬಂದು ಏನೋ ಯಾವುದೇ ಇದು ಮಾಡಿದ್ರು. ಡ್ರಿಂಕ್ಸ್ ಮಾಡ್ತಿದ್ದೆ ಸರ್, ಇಲ್ಲಿಗೆ ಬಂದಮೇಲೂ ಮಾಡಿದೆ, ಮತ್ತು ನಾನು ಬಿಟ್ಬಿಟ್ಟೆ. ಇವಾಗ ನಾನು ಮಾಡ್ತಿಲ್ಲ. ಇದನ್ನು ನಾನಿಲ್ಲಿ ಬೇರೆಯವ್ರನ್ನ ಕೇಳ್ಕೊಂಡೇ ಬಂದಿದ್ದು. ಈ ತೀರ್ಥ ಸ್ನಾನ ಇದೆಯಲ್ಲ, ಇದು 3 ಸರಿ 5 ಸರಿ ಬಿದ್ದರೆ ಒಳ್ಳೆಯದು ಅಂತಾರೆ. ತುಂಬ ಇದೆ ನಂಬಿಕೆ ಮೇಯ್ನ್ ಇಲ್ಲಿ. ಆ ತಾಯಿ, ಆ ಸ್ವಾಮೀಜಿಗೆ ರಾಜೇಶ್ ಗುರೂಜಿಯವ್ರ ಮುಖಾಂತರ ಜನಕ್ಕೆ ತಿಳಿಸ್ತಿರೋದು. ತುಂಬ ಅಭಿವೃದ್ಧಿ ಪಡ್ತಿದೆ. ಜನ ಅದೇ ಥರ ಪ್ರೋತ್ಸಾಹ ಕೊಟ್ಟು ಇದು ಮಾಡಬೇಕಷ್ಟೇ. ಒಳ್ಳೆಯದು ಕೆಟ್ಟದ್ದು ಅಂತ ಅಲ್ಲ, ನಮ್ಮ ನಂಬಿಕೆ ಮೇಲೆ ನಿಂತಿರೋದು ಇಲ್ಲಿ.
ತುಂಬ ಶಕ್ತಿ ಇದೆ. ಈಗ ನಾವು ಹೇಳ್ತಾ ಇದ್ರು ಮೈ ರೋಮಾಂಚನ ಆಗುತ್ತೆ. ತುಂಬಾ ಶಕ್ತಿ ಇದೆ. ಆ ಶಕ್ತಿ ಇಲ್ಲ ಅಂದರೆ ರಾತ್ರಿ ಎಲ್ಲ ಬಂದು 300 ಜನ 500 ಜನ ಮನ್ಕೊಳಕ್ಕಾಗಲ್ಲ. ನಂದು ಹಾಸನ್ನು ಮುಂಚೆ ಇಲ್ಲಿ ಬರೀ 50 ಜನ 100 ಜನ 200 ಜನ ಇಷ್ಟಕ್ಕೆ ತೀರಿಸಿ ನಾನು ಇದ್ದಿದ್ದು. ಆ ಥರ ಅಭಿವೃದ್ಧಿ ಪಡ್ತಿದೆ. ಇಲ್ಲಿ ಎಲ್ಲ ಕಷ್ಟದಲ್ಲೂ ಬಂದವ್ರೆ. ಡ್ರಿಂಕ್ಸ್ ಮಾಡೋ ಸಾಲ ಮಾಡ್ಕೊಂಡು ಇಲ್ಲ ಸೈಟ್ ಮಾರೋಕ್ಕೆ, ಸೈಟ್ ತಗೊಳ್ಳೋಕ್ಕೆ, ಇಲ್ಲ ಡೈವರ್ಸ್ ಆಗಿರೋ ಅಂಥದ್ದು ಎಲ್ಲ ಥರದವರು ಬಂದವ್ರೆ. ಅವರು ನಂಬಿಕೆ ಏನು ಇಡ್ತಾರೆ ಆ ಇದ್ರ ಮೇಲೆ ಅಮ್ಮ ಶಕ್ತಿ ಕೊಟ್ಟು ಇದು ಮಾಡ್ತಿರೋದು. ಅಮ್ಮನ ನಂಬಬೇಕು. ಅದನ್ನು ಅಮ್ಮ ರಾಜೇಶ್ ಗುರೂಜಿ ಮುಖಾಂತರ, ಬಸವಣ್ಣನ ಮುಖಾಂತರ ಉತ್ತರ ಏನು ಅಂತ ಹೇಳಿಸ್ತಿರೋ ಅಂಥದ್ದು. ಪವಾಡ ಬಸಪ್ಪ ನೀವು ಹೇಳ್ತಿದ್ರು ನಮಗೆ ರೋಮ ನಿಂತ್ಕೊತವೆ. ಪವಾಡನೇ ಸರ್ ಅದು. ನೀವು ನೋಡಿ ಆಮೇಲೆ ನೀವೇ ಹೇಳ್ತೀರ. ಅದು ಪಾದ ಕೊಡುತ್ತೆ. ನೀವೇನಾದರೂ ಒಂದು ಬೋರ್ ಕೊರಿಸ್ತೀನಿ, ಇಲ್ಲ ಮನೆ ಕಟ್ಟಿಸ್ತೀನಿ, ನೀವೇನೋ ನಿಮ್ಮ ಮನಸ್ಸಲ್ಲಿ ನಿಮ್ಮ ಕಲ್ಪನೆ ನಿಮ್ಗೆ ಯಾವ್ದು ಇದಿದೆ ಅದನ್ನು ನೀವು ಕೇಳ್ಕೊಂಡ್ರೆ ಪಾದ ಕೇಳಿದ್ರೆ ಪಾದ ಕೊಡುತ್ತೆ. ಆಗಲ್ಲ ಅಂದ್ರೆ ಆಗಲ್ಲ ಅನ್ನುತ್ತೆ. ಮತ್ತೆ ಮಲಕೊಂಡಾಗ ದಾಟುತ್ತೆ. ನೀವು ಅದೇ ಕೆಟ್ಟದ್ದು ಮಾಡಿ ಇದು ಮಾಡಿರೋ ದಾಟಲ್ಲ. ರಾಜೇಶ್ ಸ್ವಾಮೀಜಿಗಳೇ ಹಿಡ್ಕೊತಾರೆ ಬಸವಣ್ಣನ, ದಾಟಲ್ಲ. ಹೋಗಿ ನಿಂತ್ಕೊಳ್ಳುತ್ತೆ ಅಷ್ಟೇ. ಯಾರಿಗೆ ಗೊತ್ತಿರುತ್ತೆ? ಮೂಕ್ ಪ್ರಾಣಿ ಅದು. ಯಾರು ಇದು ಹೇಳ್ಕೊಡ್ತಾರಾ? ಸರಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಬಡವರು ಶ್ರೀಮಂತರು ಆ ಥರದ್ದು ಯಾವುದೂ ಇಲ್ಲಿ ಭೇದ ಭಾವ ಇಲ್ಲ, ಜಾತಿ ಇಲ್ಲ. ಹಿಂದೂ ಮುಸ್ಲಿಮು ಎಲ್ಲರೂ ಬರ್ತಾರೆ. ಮುಸ್ಲಿಮು ಬರ್ತಾರೆ, ನನಗೆ ಗೊತ್ತಿರೋರೇ ಬಂದವ್ರೆ. ಮುಸ್ಲಿಮ್ ಕೂಡ ಬಂದಿದ್ದಾರೆ. ಬರೀ ಹಿಂದೂಗಳೇ ಇಲ್ಲ ನಾನು ಆ ಜಾತಿ ಈ ಜಾತಿ, ಖಂಡಿತವಾಗ್ಲೂ ದೇವರಲ್ಲಿ ಆ ಥರದ್ದು ಯಾವುದೇ ಕಾರಣಕ್ಕೂ ಇಲ್ಲ. ಇಲ್ಲ ನಾನು ಅಲ್ಲೋಗಿ ದರ್ಶನ ಮಾಡ್ತೀನಿ, ಬರೀ ನಾವು ಲಿಂಗಾಯತರ ಹೋಗ್ಬೇಕು, ಇಲ್ಲ ನಾವು ಅವರೇ ಹೋಗ್ಬೇಕು ಇವರೇ ಹೋಗ್ಬೇಕು, ಆ ಥರದ್ದು ಯಾವುದೂ ಇಲ್ಲ. ಎಲ್ಲ ಜಾತಿಯವರು ಬರ್ತಾರೆ. ಈ ತೀರ್ಥಸ್ಥಾನಕ್ಕೂ ಅಷ್ಟೇ ಯಾವುದೇ ರೋಗ ರುಜಿನ ಏನೇ ಇದ್ರೂ ಗುಣ ಆಗೇ ಆಗುತ್ತೆ. ಅದು ನಮ್ಮ ಮನಸ್ಸಲ್ಲಿ ನಮ್ಮ ನಂಬಿಕೆ ಇರಬೇಕು. ಖಂಡಿತವಾಗ್ಲೂ ಆಗುತ್ತೆ. ಇವಾಗ ನೋಡ್ತಿರೋದ್ರಲ್ಲಿ 6-7 ತಿಂಗಳಿಂದನೇ ನೋಡ್ತಿರೋದ್ರಲ್ಲಿ ಇನ್ನು ಮುಂದೆ ಇನ್ನೂ ತುಂಬ ದೊಡ್ಡ ಕ್ಷೇತ್ರ ಆಗೇ ಆಗುತ್ತೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸರ್ ಈ ಸರಿ ಬಂದಿದ್ದೀರಾ, ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ನೀವು ಹೇಳಿ ಸರ್. ನೀವೇ ಮಾತಾಡ್ಬಿಡಿ, ನೀವು ಮೀಡಿಯಾದವ್ರು ನೀವೇ ಹೇಳಿ ಸರ್. ಒಳ್ಳೇದು ಕೆಟ್ಟದ್ದಲ್ಲ, ನಿಮ್ಮ ನಂಬಿಕೆ ಆಗುತ್ತೆ. ಒಳ್ಳೇದಾಗುತ್ತೆ ಅಂತ ನಿಮ್ಮ ಮನಸ್ಸಲ್ಲಿ ಬರಬೇಕು. ಹಾಗೇ ಆಗುತ್ತೆ. ಆದ್ರೆ ಹೆಂಗೆ ಹೇಳ್ತಾರೆ ಹಂಗೆ ನಡ್ಕೊಂಡ್ರೆ ಸಾಕು ಸರ್. ಬರುತ್ತೆ, ಎಲ್ರಿಗೂ ಕಷ್ಟ ಬರುತ್ತೆ. ಕಷ್ಟ ಇಲ್ದಂಗೆ ಯಾರೂ ಇರಲ್ಲ. ಅದ್ರ ನಂಬಿಕೆ ಮೇಯ್ನ್. ಆ ನಂಬಿಕೆ ಇದ್ದರೆ ಖಂಡಿತವಾಗ್ಲೂ ಒಂದು ಇದಿರುತ್ತೆ. 5-6 ವಾರದಿಂದ ನಾವು ಬರ್ತಾಯಿದ್ದೀವಿ ರೆಗ್ಯುಲರಾಗಿ. ಆವಾಗಲೂ ಒಳ್ಳೆಯದಾಯಿತು. ಏನು ಇಲ್ಲಿ ಶಾಸ್ತ್ರ ಎಲ್ಲ ಕೇಳ್ತೀವಿ ನಾವು. ಇದ್ದಕ್ಕಿದ್ದಂಗೆ ಏನು ನಿಜ ಇದೆ ಅದನ್ನು ಹೇಳಿದ್ದಾರೆ. ಅದ್ರ ಪ್ರಕಾರ ಅವರು ಪರಿಹಾರನೂ ಕೊಟ್ಟಿದ್ದಾರೆ. ಪರಿಹಾರ ಅಂತ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗೂ ವಾಮ ಇರುತ್ತೆ, ಅದನ್ನು ಅಟೆಂಡ್ ಮಾಡ್ಬೋದು. ಮತ್ತು ನೀರನ್ನು ಹಾಕಿಸ್ಕೋಬೋದು. ನೀರು ಹಾಕಿಸ್ಕೊಳ್ಳೋದ್ರಿಂದ ನಿಮಗೆ ಏನಾರು ಕಷ್ಟ ನಷ್ಟ ಏನಾರು ಇದ್ದರೆ ಕಳೆಯುತ್ತೆ ಅದು. ಮತ್ತು ಸಾಲ ಬಾಧೆ, ಆರೋಗ್ಯ ಬಾಧೆ ಏನಾರು ಇದ್ದರೆ ಅದು ಕಳೆಯುತ್ತೆ. ಇಲ್ಲಿ ತನಕ ನಮಗೂ ಇದೇ ಥರ ಆಗಿದೆ. ಅದಕ್ಕೆ ನಂಬಿಕೆ ಇಟ್ಟು ನಾವು ಒಂದು 5-6 ವಾರದಿಂದ ಬರ್ತಾಯಿದ್ದೀವಿ. ನಮಗೆ ಏನು ಹೆಲ್ತ್ ಇಶ್ಯೂ ಇತ್ತು, ಮತ್ತು ಆರೋಗ್ಯದಲ್ಲಿ ಒಂದು ಸ್ವಲ್ಪ ಮೈ ಕೈ ನೋವೆಲ್ಲ ಇತ್ತು, ಮತ್ತು ಅವಾಗವಾಗ ಆರೋಗ್ಯ ಕೆಡ್ತಾಯಿತ್ತು. ಅವೆಲ್ಲ ಸರಿಯಾಗಿದೆ. ಪ್ಲಸ್ ನಮಗೆ ಹಣಕಾಸು ತೊಂದರೆ ಇತ್ತು, ಒಂದು ಸ್ವಲ್ಪ ಸಾಲ ಬಾಧೆನೂ ಇತ್ತು. ಅವೆಲ್ಲ ಕಳೆದಿದ್ದಾವೆ ಇಲ್ಲಿಗೆ ಬಂದಮೇಲೆ. ಆದ್ದರಿಂದ ನಮಗೂ ನಂಬಿಕೆ ಬಂದಿದೆ, ಅದರಿಂದ ಬರ್ತಾಯಿದ್ದೀವಿ. ಬೇರೆಯವರೆಲ್ಲ ನಂಬೋದು ಸರ್. ಅವ್ರಿಗೂ ನಮಗೇನಾಗಿದೆ ಅದು ಖಂಡಿತ ಆಗುತ್ತೆ ಅಂತ ನಾನು ಹೇಳಬಲ್ಲೆ. ಅವರು ಹೌದು, ಆರೋಗ್ಯ ಸುಧಾರಣೆ ಎಲ್ಲ ಆಗಿದೆ. ಮತ್ತು ಮನೇಲಿ ತೊಂದರೆ ಏನಿತ್ತು ಅದೆಲ್ಲ ನೆಮ್ಮದಿ, ಮತ್ತು ಹಣಕಾಸು ತೊಂದರೆಗಳು ಇವೆಲ್ಲ ಒಂದು ಸ್ವಲ್ಪ ಇವಾಗ ನಿಧಾನಕ್ಕೆ ಪ್ರೋಗ್ರೆಸ್ಸಿಗೆ ಬಂದಿದೆ. ಹಂಗಾಗಿ ನಾವು ನಂಬಿ ಬರ್ತಾಯಿದ್ದೀವಿ. ಬಸಪ್ಪರು ಅದು ಏನು ಕೈ ಕೊಡುತ್ತೆ ಅದನ್ನು ನಿಜ ಆಗಿದೆ. ನಮಗೇನು ಆಸೆ ಇಟ್ಕೊಂಡು ಅದನ್ನು ಕೇಳ್ತೀವಿ. ಮತ್ತು ನಮಗೇನಾದರೂ ತೊಂದರೆ ಇದ್ರೂ ಪರಿಹಾರ ಆಗುತ್ತೆ ಅದು ದಾಟೋದ್ರಿಂದ. ಹಂಗಾಗಿ ನಾವು ಅದನ್ನು ಕೇಳೋದು ಅದರಲ್ಲೂ ನಿಜ ಆಗಿದೆ. ನಮಗೆ ಗುರುಗಳು ಅವರು ಏನಿದೆ ಅದನ್ನು ಕಡಾಖಂಡಿತವಾಗಿ ನಮ್ಗೆ ಹೇಳ್ತಾರೆ. ಪ್ರಶ್ನಾಶಾಸ್ತ್ರದಲ್ಲಿ 100% ನಮಗೆ ಅದು ಏನಿದೆ ಅದೇ ಗೊತ್ತಾಗಿದೆ. ಹಂಗಾಗಿ ನಾವು ಅದನ್ನು ನಂಬಾದ್ಮೇಲೆ ಸ್ಟಾರ್ಟಿಂಗು ನಾವು ಪ್ರಶ್ನಾಶಾಸ್ತ್ರನೇ ಕೇಳೋದು. ನೆಕ್ಸ್ಟ್ ಬಂದು ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ತಾಯಿದ್ದೋ. ಇವಾಗ ನೀರು ಹಾಕ್ಸ್ಕೊಳಕ್ಕೆ ಬರ್ತಾಯಿದ್ದೀವಿ. ಹಂತವಾಗಿ ಎಲ್ಲ ಕ್ಲಿಯರ್ ಆಗ್ತಾಯಿದೆ. ಕಷ್ಟ ಅಂತ ಯಾರಿದ್ದಾರೆ ಅವ್ರಿಗೆಲ್ಲ ಏನಾದ್ರು ಇಲ್ಲಿಗೆ ಬಂದರೆ ಖಂಡಿತ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿಗೆ ಬಂದರು, ಒಂದು ಸರಿ ಬಂದು ಬಸವಪ್ಪ ಇದ್ದಾರೆ, ಅವರ ಕಾಲು ಮುಡಿಸಿ ಬಂದರು. ಕಿವಿ ತುಂಬ ಜುಡ್ತಾ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಒಂದೊಂದು ಮಲಗಿಬಿಡ್ತಿದ್ರು. ಯಾವಾಗ ಅದು ನಿಂತೋಯ್ತು ನಾವು ಸ್ಟಾರ್ಟಿಂಗಿಂದ ಬರ್ತಾಯಿದ್ದೀವಿ. ಸಾಮಾನ್ಯ ಅವ್ರು ಬಂದು ಒಂದು ಸರಿ ಬಂದರು, ನಾವು ಬಂದು 2 ಸರಿಯಿಂದ ಬರ್ತಾಯಿದ್ದೀವಿ. ನಮಗೂ ಒಳ್ಳೆಯದಾಗಿದೆ ಸರ್. ನಾವು ನಂಬಿ ಬರ್ತಾಯಿದ್ದೀವಿ. ಒಳ್ಳೆಯದಾಗಿದೆ, ತುಂಬ ಒಳ್ಳೆಯದಾಗಿದೆ. ಹೌದು ಸರ್. ಕೇಳಿ ಅವ್ರ ಕಿವಿ ತುಂಬ ನೋವು ಅಂತ ಮೆಡಿಷನ್ ತೊಗೊಂಡು ಮಲಗಿಬಿಡ್ತಿದ್ರು. ಮಾತ್ರೆ ಪವರ್ ಇರೋ ತನಕ, ಔಷಧಿ ಪವರ್ ಇರೋ ತನಕ ಮಾತ್ರೆ ಇರ್ತಿತ್ತು. ಪುನಃ ಹಂಗೆ ಕಿವಿ ಸೋರೋದು. ನಾನು ಎಷ್ಟೋ ಸರಿ ಹಾಕಿ ಕ್ಲೀನ್ ಮಾಡಿ ಎಲ್ಲ ಮಾಡ್ತಿದ್ರು. ಈ ವಾಸಿ ಆಗಿರಲಿಲ್ಲ. ಇಲ್ಲಿ ಬಂದು ಬಸಪ್ಪ ಕಾಲು ಮಡಗಿದ್ರು ಬೆನ್ನ ಮೇಲೆ, ಅದಷ್ಟೇ ನೋಡಿ ವಾಸಿ. ಅದು ತಾಯಿನ ಸ್ನಾನ ಮಾಡಿಸಿರ್ತಾರೆ, ಅದನ್ನು ನಮಗೆ ಹಾಕ್ತಾ ಇದ್ದಾರೆ. ಅದು ಒಳ್ಳೆಯದಾಗುತ್ತೆ. ಮಂಡಿ ನೋವು, ಮೈ ಅಲರ್ಜಿ ಏನೇ ಇದ್ರೂ ಹೋಗುತ್ತೆ ಸರ್ ಅದು. ಹೌದು, ಹೋಗುತ್ತೆ. ಮಂಡದ ತುಂಬ ಊತ ಬರುತ್ತೆ, ಕಾಲು ನೋವು ಬರುತ್ತೆ, ಅದೆಲ್ಲ ಕಮ್ಮಿ ಆಗಿರುತ್ತೆ. ತುಂಬ ಒಳ್ಳೆಯದಾಗಿದೆ ಸರ್. ಅಷ್ಟು ಇದೆ ಸರ್, ಇದೆ. ಖಂಡಿತ ಇದೆ.
ಇಲ್ಲ ಅವರೇ ಕರ್ಕೊಂಬಂದಿದ್ದು, ಅವರೇ ಬಂದಿದ್ದು ಫಸ್ಟು ಫೇಸ್ಬುಕ್ ನೋಡಿ ಫಸ್ಟ್ ಅವರೇ ಬಂದಿದ್ದು. ಅವ್ರು ಬಂದು ಕಿವಿ ನೋಡಿ ತಡ್ಕೊಳಕ್ಕಾಗದೆ ಎಲ್ಲ ನೋಡೋಣ ಒಂದು ನಂಬಿಕೆ ಇಟ್ಟಂತೂ ಬಂದರು. ಅದು ಯಾವಾಗ ಬಸಪ್ಪಂದು ಪಾದ ಉಡ್ಸಿದ್ರು ಅವಾಗಿಂದ ಬಂದರು. ಎರಡೇ ದಿನಕ್ಕೂ ಕಿವಿ ನೋವಿಲ್ಲ ಅಂದರು. ನಿಜ ಹೇಳ್ರಿ ಅಂತ ಕೇಳಿದೆ ಅವ್ರನ್ನ. ಸುಮ್ಮನೆ ಹೇಳೋಕೆ ಹೋಗ್ಬೇಡಿ, ನಿಜ ಹೇಳಿ ಅಂದಾಗ ಇಲ್ಲ ಅಮ್ಮ ಕಿವಿ ನೋವಿಲ್ಲ, ಒಂಥರ ನೀರಿನಂಗೆ ಬರ್ತಿತ್ತಲ್ಲ ಅದೇನೂ ಇಲ್ಲ ಅಂತ ಹೇಳಿದ್ರು. ಅವಾಗ ಮತ್ತೆ ನಾವು ಬಂದ್ವಿ. ಏನಾದರೂ ಒಂದು ಒಳ್ಳೇದಾದರೆ ತಾನೇ ಸರ್ ಬರೋದು, ಎಲ್ಲಿಗೋದ್ರೂ ಒಳ್ಳೇದಾಗದೆ ಯಾರೂ ಬರಲ್ಲ. ಒಂದು ಡಾಕ್ಟ್ರ್ ಹತ್ರನೇ ಹೋಗಲ್ಲ ಅಂದಮೇಲೆ ಹಾಂ ಖಂಡಿತ ಸರ್ ಇರೋದನ್ನೇ ಹೇಳಬೇಕು, ಇಲ್ಲದನ್ನ ನಾವೇನು ಹೇಳೋಕೆ. ಹ್ಞೂ ಸರ್ ಕಿವಿ ನೋವಿಗೆ ಹೇಳಿದ್ನಲ್ಲ, ಕೆಲಸ ಮಾಡ್ದೇನೆ ವಾಪಸ್ ಬಂದುಬಿಡ್ತಿದ್ರು. ಕರೆಂಟ್ ಕೆಲಸ ಮಾಡೋದಲ್ವಾ, ಕೆಲಸ ಮಾಡ್ದೇ ಬಂದುಬಿಡ್ತಿದ್ರು ನೋವು ತಡ್ಕೊಳಕ್ಕಾಗದೆ. ಹಾಂ ಮಾಡಿದ್ದಾರೆ ಸುಮಾರು. ಪ್ರೈವೇಟಲ್ಲೆಲ್ಲ ತೋರಿಸೋರೆ, ಪ್ರೈವೇಟಲ್ಲಿ ಎಲ್ಲೆಲ್ಲಿ ಕ್ಲಿನಿಕ್ ಸಣ್ಣ ಕ್ಲಿನಿಕ್ ಆಯಿತೋ ಎಲ್ಲ ತೋರಿಸಿ ಮಾತ್ರೆ ಪವರ್ ಇರೋ ತನಕ ಕಿವಿ ಸೋರೋದು, ನಿಂತೋಗೋದು, ಆಮೇಲೆ ಪುನಃ ಜುಡ್ತಾ ಬಂದ್ಬಿಡೋದು. ತಡ್ಕೊಳಕ್ಕಾಗಲ್ಲ ನನಗೆ ಆಮೇಲೆ ಬಂದು ಮಲಗ್ಬಿಡೋದು. ಫಸ್ಟ್ ಸತಿನೇ ಆಯಿತು ಸರ್ ಅವ್ರಿಗೆ, ಒಂದೇ ಸರಿಗಾಯಿತು ಅವ್ರಿಗೆ, ಒಂದೇ ಸತಿಗೆ. ಅವರೇ ಹೇಳಿದ್ದಮ್ಮ ಕಿವಿ ನೋವು ಒಂಚೂರು ಇಲ್ಲ ಕಣಮ್ಮ ನನಗೆ, ನೀರು ಸೋರ್ತಿತ್ತಲ್ಲ ಅದು ಇಲ್ಲ ಅಂತ ಅವರೇ ಹೇಳಿದ್ದು ನನಗೆ. ಅವಾಗಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಕಿವಿ ನಾನು ಹಾಸ್ಪಿಟ್ಲ್ಗೆ ತೋರಿಸ್ತಾಯಿದ್ದೆ, ಅದು ಎಲ್ಲೂ ಕಮ್ಮಿ ಆಗ್ತಾಯಿರಲಿಲ್ಲ. ಆವಾಗ ನಾನು ಎಲ್ಲಿಗೋ ತೋರಿಸಿದೆ, ಏನು ಇದಾಯ್ತಲ್ವಲ್ಲ ಅಂದ್ಬಿಟ್ಟು ಆವಾಗ ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ನೋಡೋಣ ಅನ್ಕ ಬಂದೆ. ಇದು ಕೆ ಬೆಟ್ಟಾಡಿ ವಿಜಯ್ ಕಾಳಿ ಅಂತ ಎಲ್ಲ ಹೇಳ್ತಾಯಿದ್ರು. ಫೇಸ್ಬುಕ್ಕಲ್ಲಿ ನೋಡಿದೆ. ಆಗ ಯಾಕೆ ಹೋಗ್ಬಾರ್ದು ಅನ್ಸಲ ಅಂತಲೇ ಬಂದು ಇಲ್ಲಿಗೆ ಮಾಡ್ತಲೇ ಒಂದು ಅಷ್ಟ್ಕಿಂತನೇ ನಂಗೆ ಕ್ಲಿಯರ್ ಕೊಡ್ತೀವಿ. ಸಾಕಾದೆ ಒಂದು ಕಿತ್ತಾಗ ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಆಗ ನಾನು ಬರೋಕ್ಕೆ ಶುರು ಮಾಡಿದೆ. ಫ್ಯಾಮಿಲಿ ಬಂದಿದೆ. ಈಗ ಇದು ಫ್ಯಾಮಿಲಿ ಈಗ ಮೂರನೇ ಕಿತ್ತ ಇದು. ಇದು ಮಾನವೀಯ ಸಂದೇಶದ ಜನವಾಹಿನಿ.